ಕೆಳಗೆ ಬೀಳಲು ಅಂಜಿದ್ದರೆ ಬೀಜವೆಂದೂ ಎಮ್ಮರವಾಗುತ್ತಿರಲಿಲ್ಲ. ಹೂವು ಒಂದೇ ದಿನ ಬದುಕಿದರೂ ತನ್ನ ಪರಿಸರವನ್ನೆಲ್ಲ ಸುಗಂಧಮಯ ಮಾಡುತ್ತದೆ. ಆದರೆ 100 ವರ್ಷ ಬದುಕಿ ಬಾಳುವ ಮನುಷ್ಯ ಮನಸ್ಸು ಮಾಡಿದ್ದರೆ ಈ ಜಗವನ್ನೆಲ್ಲ ಸ್ವರ್ಗ ಮಾಡಬಹುದಾಗಿತ್ತು. ಒಳ್ಳೆಯದಕ್ಕಿಂತ ಕೆಟ್ಟದ್ದು ಬಹುಬೇಗ ಬೆಳೆದು ಅಷ್ಟೇ ಬೇಗನೆ ನಾಶವಾಗುತ್ತದೆ. ಇದು ಸೃಷ್ಟಿಯ ನಿಯಮ. ಭಗವಂತನಲ್ಲಿ ನಾವು ಬೇಡುವ ಪ್ರಾರ್ಥನೆ ಹೇಗಿರಬೇಕೆಂದರೆ, ಬದುಕು ನನ್ನದು, ನಿರ್ಣಯ ನಿನ್ನದು, ಬಯಕೆ ನನ್ನದು, ನೀಡುವ ಇಚ್ಛೆ ನಿನ್ನದು, ಪ್ರಯತ್ನ ನನ್ನದು, ಫಲಾನುಫಲಗಳು ಕೊಡುವುದು ನಿನ್ನದು, ಆಟ ನನ್ನದು, ಆಡಿಸುವ ಹೊಣೆ ನಿನ್ನದು. ಹೀಗೆಂದುಕೊಂಡು ಬಾಳಲು ಕಲಿತರೆ ನಮ್ಮ ಬದುಕು ಸಾರ್ಥಕಗೊಳ್ಳುತ್ತದೆ. ಮತ್ತೊಬ್ಬರ ಕಣ್ಣೀರನ್ನು ಒರೆಸುವ ಹೃದಯವಂತಿಕೆ ನಮ್ಮಲ್ಲಿದ್ದರೆ ನಮ್ಮ ಕಣ್ಣೀರನ್ನು ಒರೆಸಲು ಭಗವಂತ ಇನ್ನೊಂದು ರೂಪದಲ್ಲಿ ಬಂದು ಕಾಪಾಡುತ್ತಾನೆ. ಕೆಳಗೆ ಬೀಳಲು ಅಂಜಿದ್ದರೆ ಬೀಜವೊಂದು ಹೆಮ್ಮರವಾಗುತ್ತಿರಲಿಲ್ಲ. ಅದೇ ರೀತಿ ಸೋಲುತ್ತೇನೆಂದು ಪ್ರಯತ್ನ ಪಡದೆ ಸುಮ್ಮನೆ ಇದ್ದರೆ ಯಾರೂ ಇತಿಹಾಸ ಬರೆಯಲು ಸಾಧ್ಯವಿಲ್ಲ. ನಮ್ಮೊಳಗೆ ಸಮಾಧಾನ ಇಲ್ಲದಿದ್ದರೆ ಹೊರ ಜಗತ್ತಿನಲ್ಲಿ ಶಾಂತಿ ಕಾಣಲು ಸಾಧ್ಯವಿಲ್ಲ. ಸಂತೋಷ, ನಂಬಿಕೆ ಮಾರಾಟಕ್ಕೆ ಸಿಗುವುದಿಲ್ಲ. ಸಂತೋಷವನ್ನು ಮನುಷ್ಯರ ಬಳಿ ಹಂಚಿಕೊಳ್ಳಬೇಕು, ನಂಬಿಕೆಯನ್ನು ಮನಸ್ಸಿನಿಂದ ಹಂಚಿಕೊಳ್ಳಬೇಕು. ಕ್ಷಮೆಗೆ ಸಮಾನವಾದ ತಪಸ್ಸು ಇನ್ನೊಂದಿಲ್ಲ. ಸಂತೋಷಕ್ಕಿಂತ ದೊಡ್ಡ ಸುಖ ಯಾವುದೂ ಇಲ್ಲ. ಆಸೆಗಳಿಗಿಂತ ದೊಡ್ಡ ಕಾಯಿಲೆ ಇಲ್ಲ. ದಯೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಆದ್ದರಿಂದ ಪ್ರತಿಯೊಬ್ಬರೂ ಕ್ಷಮಾಗುಣ ಸಂಪನ್ನರಾಗಿ ಸಂತೋಷದ ಬದುಕಿನತ್ತ ನಡೆಯುವ ಧ್ಯೇಯ ನಮ್ಮದಾಗಬೇಕು. ಹಣವಿದ್ದಾಗ ದಾನ ಮಾಡು, ಶಕ್ತಿ ಇದ್ದಾಗ ತಾಳ್ಮೆಯಿಂದ ಬಾಳು, ದುಃಖವಿದ್ದರೂ ಯಾರನ್ನೂ ಬೇಡದಿರು, ಒಳ್ಳೆಯ ಆಚಾರ ಅರಿವು ಇದ್ದರೂ ಜಂಬ ಇಲ್ಲದಿರುವುದೇ ನಿಜವಾದ ಜೀವನ. ಜಗತ್ತಿನಲ್ಲಿ ಎಲ್ಲರನ್ನೂ ಸಮನಾಗಿ ಕಾಣುವುದು ಗಡಿಯಾರ ಮಾತ್ರ. ಬಡವರಿಗೂ ಮತ್ತು ಶ್ರೀಮಂತರಿಗೂ ಒಂದೇ ಇದ್ದು ಯಾರಿಗೂ ತಲೆಬಾಗುವುದಿಲ್ಲ. ಧರ್ಮದ ದೋಣಿಗೆ ರಂಧ್ರ ಕೊರೆಯುವ ಪ್ರವೃತ್ತಿ ಬಿಟ್ಟು ಧರ್ಮದಲ್ಲಿ ನಂಬಿಕೆ ಮತ್ತು ವಿಶ್ವಾಸಗಳನ್ನಿಟ್ಟು ಬಾಳಿದರೆ ಜೀವನ ಉಜ್ವಲಗೊಳ್ಳುವುದೆಂದು ಶ್ರೀ ಜಗದ್ಗುರು ರೇಣುಕಾಚಾರ್ಯರು ಸಿದ್ಧಾಂತ ಶಿಖಾಮಣಿಯಲ್ಲಿ ಬೋಧಿಸಿದ್ದಾರೆ. ಮನುಷ್ಯ ಒಳ್ಳೆಯವರ ಸಹವಾಸ ಮಾಡುವುದರಿಂದ ಜೀವನ ಸುಖಮಯವಾಗುತ್ತದೆ.